ಪ್ರಿಯ ವೀಕ್ಷಕರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ಈಗ ಹಿರಿಯ ದೇವರ ಸೇವಕರಾಗಿರುವಂಥ ಗ್ಲೋರಿಯಸ್ ಚರ್ಚ್ ಆಫ್ ಇಂಡಿಯಾ ಹಿರಿಯ ಸಭಾಪಾಲಕರಾಗಿರುವಂಥ ರೆವರೆಂಡ್ ಜಾಕಿ ಪೆಟ್ರ ಅಯ್ಯನವರು ನಮ್ಮ ಮಧ್ಯದಲ್ಲಿ. ಅಯ್ಯನವರು, ನಿಮಗೂ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಪ್ರಿಯ ವೀಕ್ಷಕರೇ, ನಾವು ಪುನರ್ಜನ್ಮ ಎಂಬಂಥ ವಿಷಯದ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ ಅಯ್ಯನವರ ಹತ್ರ. ಅದಕ್ಕೆ ಉತ್ತರವನ್ನು ಸಹ ತಿಳಿದುಕೊಂಡಿದ್ದೇವೆ. ನಂತರವಾಗಿ ಅಯ್ಯನವರೇ, ನೀವು ಪಾಪವು ಕೊಡುವ ಫಲ ಮರಣ ಎಂಬುದಾಗಿ ಮರಣದ ಬಗ್ಗೆ ನೀವು ವಿವರಿಸ್ತಾ ಇದ್ದೀರಿ. ಹೌದು. ಆ ಒಂದು ಮರಣದ ಬಗ್ಗೆ ನಮಗೆ ಇನ್ನೂ ವಿವರಿಸಿ ಹೇಳಿದರೆ ತುಂಬಾ ಒಂದು ಉಪಯೋಗವಾಗುತ್ತದೆ ನಮ್ಮ ಪ್ರಿಯ ವೀಕ್ಷಕರಿಗೂ ಸಹ. ವೆರಿ ಗುಡ್. ಓಕೆ, ಮರಣ ಅಂದರೆ ಅಗಲಿವಿಕೆ ಅಂತ ನಾನು ಹೇಳಿದೆ ಅಲ್ವಾ? ಹೌದಾ? ಕಳೆದ ಸಂಚಿಕೆಯಲ್ಲಿ. ಹೌದು. ಅಂದ್ರೆ ದೇಹದ ಒಂದು ಅಗಲಿವಿಕೆ ಸಾಧಾರಣವಾಗಿ ಅದರ ಬಗ್ಗೆ ಅಷ್ಟೇ ನಾವು ಮೊದಲು ಯೋಚನೆ ಮಾಡಿಕೊಳ್ಳೋದಲ್ವಾ? ಒಬ್ಬರು ದೇಹದಲ್ಲಿ ಮರಣವಾದಾಗ ಅವರು ತಮ್ಮ ಪ್ರಿಯರಿಂದ ಅಗಲಿ ಹೋಗ್ತಾರೆ, ದೂರ ಆಗ್ಬಿಡ್ತಾರೆ ಅಲ್ವಾ? ಆದರೆ ದೇಹದಲ್ಲಿ ಸಂಭವಿಸಿದ ಈ ಮರಣಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಂದ್ರೆ ಆತ್ಮದಲ್ಲಿ ಸಂಭವಿಸಿರುವ ಸಾವು. ಅರ್ಥ ಆಯ್ತಾ ನಿಮಗೆ? ಗೊತ್ತಾಗ್ತದೆ. ಅಂದ್ರೆ ಆತ್ಮದಲ್ಲಿ ಮನುಷ್ಯರಾದ ನಮಗೆಲ್ಲರಿಗೂ ಸಾವು ಸಂಭವಿಸಿದ್ರಿಂದಲೇ ನಾವು ದೇಹದಲ್ಲಿ ಸಾಯಬೇಕಾಗಿರುವುದು. ಆತ್ಮದಲ್ಲಿ ಸಾವು ನಮಗೆ ಸಂಭವಿಸದೇ ಇದ್ದಿದ್ರೆ ನಮಗೆ ದೇಹದಲ್ಲಿ ಸಾವು ಬರ್ತಿರ್ಲಿಲ್ಲ. ಇದ್ರ ಬಗ್ಗೆ ಗೊತ್ತಾ ನಿಮಗೆ? ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಿಸಿ ಹೇಳಿ ಅಯ್ಯ, ವೀಕ್ಷಕರಿಗೂ ಸಹ ಉಪಯೋಗವಾಗುತ್ತದೆ. ಅಂದ್ರೆ ಈಗ ಸತ್ಯವೇದ ಮೊದಲನೇ ಪುಸ್ತಕ ತೆಗೀರಿ, ಆದಿಕಾಂಡ ಪುಸ್ತಕ. ಸರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 6 ಮತ್ತು 7ನೇ ವಚನ ಮೊದಲು ಓದ್ರಿ. ಆಗ ಸ್ತ್ರೀಯು ಆ ಮರಣದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆಮೇಲೆ ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಸಾಕು. ಅಂದರೆ ಇಲ್ಲಿ ಮೊಟ್ಟ ಮೊದಲನೆಯ ದಂಪತಿಗಳ ಕುರಿತು, ಅವರು ಮಾಡಿದ ತಪ್ಪಿನ ಕುರಿತು ನಾವು ಓದಿದೆವು ಅಲ್ಲ? ಆದ ಮತ್ತು ಅವಳು. ದೇವರು ಅವರನ್ನ ಸೃಷ್ಟಿ ಮಾಡಿ ಆ ಒಂದು ಸುಂದರವಾದ ವನದಲ್ಲಿ, ಏದೆನ್ ವನದಲ್ಲಿ ಇರಿಸಿದ ನಂತರ ಹೇಳಿದ ಮಾತು, ನೀವು ಎಲ್ಲ ಹಣ್ಣು ಫಲಗಳು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿ ಒಳ್ಳೆದರ ಮತ್ತು ಕೆಟ್ಟದರ ಜ್ಞಾನವನ್ನು ಹುಟ್ಟಿಸುವ ಮರದ ಹಣ್ಣು ಮಾತ್ರ ತಿನ್ನಬಾರದು. ತಿಂದರೆ ಸಾಯುವಿರಿ. ಅಗಲಿ ಹೋಗ್ತೀರಾ, ನೀವು ದೇಹದಿಂದ ಅಗಲಿ ಹೋಗ್ತೀರಾ, ನೀವು ದೇವರಿಂದಲೂ ಅಗಲಿ ಹೋಗ್ತೀರಾ. ಆದರೆ ಮೊದಲು ನಿಮಗೆ ಸಂಭವಿಸುವುದು ದೇವರಿಂದ ಅಗಲಿವಿಕೆ, ಆಮೇಲೆ ದೇಹದಿಂದ ನೀವು ಅಗಲಿ ಹೋಗ್ತೀರಾ. ಅಂದ್ರೆ ನಿಮ್ಮ ಪ್ರಿಯರನ್ನು ಬಿಟ್ಟು ಸಾವಿನ ಮೂಲಕ ಅಗಲಿ ಹೋಗ್ತೀರಾ. ಸಾವು ಅಂದರೆ ಅಗಲಿವಿಕೆ, ಮರಣ ಅಂದರೆ ಅಗಲಿವಿಕೆ. ಈಗ ಇದೇ 3ನೇ ಅಧ್ಯಾಯದ 19ನೇ ವಾಕ್ಯದ 2ನೇ ಭಾಗ ಓದಿ ನೋಡ್ರಿ. 3ನೇ ಅಧ್ಯಾಯದ 19ನೇ ವಾಕ್ಯದ ಬಿ ಪಾರ್ಟ್. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿರುತ್ತಿ. ಪುನಃ ಮಣ್ಣಿಗೆ ಸೇರತಕ್ಕವನಾಗಿರುತ್ತಿ. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು. ಇಬ್ರಿಯ ಭಾಷೆಯಲ್ಲಿ, ಅಂದ್ರೆ ಬೈಬಲಿನ ಹಳೆ ಒಡಂಬಡಿಕೆಯ 39 ಪುಸ್ತಕಗಳ ಮೂಲ ಭಾಷೆ ಇಬ್ರಿಯ ಭಾಷೆ, ಹೀಬ್ರೂಸ್. ಹೀಬ್ರೂ ಭಾಷೆಯಲ್ಲಿ ಇಶ್ ಅಂತ ನಾವು ನೋಡ್ತೀವಿ. ಮಣ್ಣಿಗೆ ನೀನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವನು. ಮನುಷ್ಯನು ಎಂಬ ಪದ ಬಂದದು ಮಣ್ಣಿನಿಂದ ಅವನು ಸೃಷ್ಟಿ ಆದ ಕಾರಣ. ನೋಡ್ರಿ, ಈಗ ಮನುಷ್ಯನಿಗೆ ದೇವರು ಕೊಟ್ಟ ಕಾನೂನು ಅವರು ಮೀರಿ ದೇವರಿಗೆ ವಿರುದ್ಧವಾಗಿ ಅವರಿಬ್ಬರೂ ಆ ಹಣ್ಣನ್ನು ತಿಂದು
ದೇವರ ಮುಂದೆ ತಪ್ಪಿಗಸ್ತರಾಗಿ ಅವರು ತಪ್ಪು ಮಾಡಿ ಪಾಪ ಮಾಡಿ ದೇವರ ಆಜ್ಞೆಯನ್ನ ಮೀರಿ ನಡೆದರ ನಿಮಿತ್ತವಾಗಿ ಅವರು ದೇವರಿಂದ ದೂರವಾದರು, ಅಗಲಿ ಹೋದರು. ದೇವರು ಅವರ ಭೇಟಿಗೋಸ್ಕರ ಪ್ರತಿ ಸಂಜೆ ಹೊತ್ತು ಆ ತೋಟಕ್ಕೆ ಬರ್ತಾ ಇದ್ದನು ಎಂದು ನಾವು ಸತ್ಯವೇದದಲ್ಲಿ ಓದ್ತೀವಿ ಅಲ್ವಾ? ಯಥಾ ಪ್ರಕಾರ ಬರೋ ಹಾಗೆ ಬಂದಾಗ ಆ ದಿವಸ ಅವ್ರು ಏನ್ ಮಾಡಿದರು? ಆದಾಮ ಮತ್ತು ಅವಳು ಅಡಗಿಕೊಂಡರು. ತಪ್ಪು ಮಾಡಿದ್ರಿಂದ. ತಪ್ಪು ಮಾಡುವಾಗ ಅಡಗಿಕೊಳ್ತಾರೆ ಎಲ್ಲರೂ ಅಷ್ಟೇನೆ ಅಲ್ವಾ? ಆದಾಮ ಮತ್ತು ಅವಳು ಮಾತ್ರವಲ್ಲ, ನಾವು ಕೂಡ. ಈಗ ಅವರು ಅವಿತುಕೊಂಡು ಅಡಗಿಕೊಂಡು ಭಯಪಟ್ಟು ಹೆದರಿಕೊಂಡು, ನಾವು ನಾಚಿಕೆ ಆಗ್ತಾ ಇದೆ, ನಮಗೆ ನಾವು ನಗ್ನರಾಗಿದ್ದೇವೆ, ನಿನ್ನ ಮುಂದೆ ಬರಕ್ಕೆ ನಮಗೆ ಆಗಲ್ಲ ಎಂದು ಹೇಳ್ಕೊಂಡು ದೂರ ಇದ್ಕೊಂಡ್ರು ಅಲ್ವಾ? ಪಾಪ ಯಾವಾಗ್ಲೂ ಮನುಷ್ಯನ ಏನ್ ಮಾಡುತ್ತೆ? ಅಗಲಿಸುತ್ತೆ, ದೂರ ಮಾಡುತ್ತೆ. ಆತ್ಮದಲ್ಲಿ ಅವರು ತಪ್ಪು ಮಾಡಿದ ಕೂಡಲೇ ಆತ್ಮದಲ್ಲಿ ಅವರು ದೇವರ ಮುಂದೆ ಹೌದು, ನಾವು ದೇವರ ಮಾತು ನಂಬೋದಕ್ಕಿಂತ ಈ ಪಿಶಾಚಿಯ ಮಾತು ನಂಬೋಣ, ಸೈತಾನ ಮಾತು ನಂಬೋಣ ಅಂತೇಳಿ ಅವನ ಮಾತಿಗೆ ಒಗಟ್ಟು ಅವರು ಅಪರಾಧ ಮಾಡಿದಾಗ, ದೇವರ ಕಾನೂನು ಮೀರಿದಾಗ ಅವರು ಆತ್ಮದಲ್ಲಿ ದೂರವಾದರು. ಆತ್ಮದಲ್ಲಿ ಅವರು ತಪ್ಪು ಮಾಡಿದಾಗ ಆತ್ಮವು ದೂರವಾದ ಕಾರಣ ದೇಹವು ಕೂಡ ಜೊತೆಯಾಗಿ ಏನಾಯ್ತು? ದೂರವಾಗೋಯಿತು. ದೇಹ ಅವಿತುಕೊಂಡಿತ್ತು. ಈ ದೇಹದೊಳಗಡೆ ಇದೆ ಜೀವ ಮತ್ತು ಆತ್ಮ. ನೋಡ್ರಿ, ಈ ಜೀವ ಆತ್ಮ ಎಂಬುದು ಈ ದೇಹದೊಳಗೆ ಇದೆ. ಜೀವ ಮತ್ತು ಆತ್ಮದೊಳಗೆ ನಾವು ತಪ್ಪು ಮಾಡುವಾಗ ಅದರ ಪರಿಣಾಮ ದೇಹದಲ್ಲಿಯೂ ಬೀರುತ್ತೆ. ನೋಡ್ರಿ, ಯಾವುದಾದ್ರೂ ಒಂದು ತಪ್ಪು ಮಾಡಬೇಕಾದ್ರೆ ಮೊದಲು ನಾವು ಮಾಡುವ ದೇಹದಲ್ಲಿ ಅಲ್ಲ, ಅದು ನಮ್ಮ ಜೀವಾತ್ಮದಲ್ಲಿ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಿ ಅಯ್ಯ, ಗೊತ್ತಿಲ್ಲ. ಈಗ ಒಬ್ಬನು ಕಳ್ಳತನ ಮಾಡಬೇಕು ಅಂತ ಭಾವಿಸ್ತಾನೆ ಅಂತ ಇಟ್ಕೊಳ್ಳಿ. ಅವನು ಕಳ್ಳತನ ಮಾಡಕ್ಕೆ ಮುಂಚೆ ಅವನು ಏನ್ ಮಾಡ್ತಾನೆ? ಪ್ಲಾನ್ ಮಾಡ್ತಾನೆ. ಎಲ್ಲಿ ಪ್ಲಾನ್ ಮಾಡ್ತಾನೆ? ಮನಸ್ಸಿನಲ್ಲಿ ಅಲ್ವಾ? ಅಂದ್ರೆ ಮನಸ್ಸು, ಜ್ಞಾನ, ತಿಳುವಳಿಕೆ, ಪ್ಲಾನಿಂಗ್ ಎಲ್ಲ ಇರುವುದು ಬುದ್ಧಿಯಲ್ಲಿ ಅಲ್ವಾ? ಅಥವಾ ಜ್ಞಾನದಲ್ಲಿ. ಈ ಜ್ಞಾನವು ಮನುಷ್ಯನ ಜೀವದ ಒಂದು ಭಾಗ, ಸೋಲ್ ಅಂತ ನಾ ಹೇಳ್ತೀವಿ, ಲೈಫ್, ಸೋಲ್ ಅಥವಾ ಜೀವ. ಸೊ ದಿಸ್ ಥಿಂಕಿಂಗ್ ಈಸ್ ಪಾರ್ಟ್ ಆಫ್ ಅವರ್ ಸೋಲ್. ನಮ್ಮ ಜೀವ, ನಮ್ಮ ಪ್ರಾಣದ ಒಂದು ಭಾಗವಾಗಿದೆ ಈ ಆಲೋಚನೆ, ಜ್ಞಾನ, ತಿಳುವಳಿಕೆ, ತೀರ್ಮಾನ ಎಲ್ಲ ತೆಗೆದುಕೊಳ್ಳುವಂತ ಈ ಒಂದು ಸಂಗತಿ. ಸೊ ಹಾಗಾದ್ರೆ ಆ ಒಂದು ಮನಸ್ಸಿನಲ್ಲಿ ಅವನು ಪ್ಲಾನಿಂಗ್, ಯೋಚನೆ, ಸಿದ್ಧತೆ ಎಲ್ಲ ಮಾಡಿದ್ದ ತರುವಾಯ ಅನುಕೂಲವಾದ ಸಮಯವೆಲ್ಲ ನೋಡಿಕೊಂಡು ದೇಹಕ್ಕೆ ಅವನು ಆಜ್ಞಾಪಿಸ್ತಾನೆ, ಹೋಗು, ಈ ಕಡೆ ಹೋಗುವ, ಈ ರೀತಿಯಲ್ಲಿ ಮಾಡಬೇಕು ಅಂತ. ಹೌದಲ್ಲ? ಸೊ ಮನುಷ್ಯನು ಒಂದು ತಪ್ಪು ಮಾಡುವ ಮೊದಲು ಅವನು ತನ್ನ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ತನ್ನ ಪ್ರಾಣದಲ್ಲಿ ಅಥವಾ ತನ್ನ ಜೀವಾತ್ಮದಲ್ಲಿ ತೀರ್ಮಾನ ತೆಗೆದುಕೊಳ್ತಾನೆ. ಆ ತೆಗೆದುಕೊಂಡ ತೀರ್ಮಾನವನ್ನ ದೇಹದ ಮೂಲಕವಾಗಿ ಅವನು ಡಿಸ್ಚಾರ್ಜ್ ಮಾಡ್ತಾನೆ ಅಲ್ವಾ? ಅಥವಾ ಕಾರ್ಯರೂಪಕ್ಕೆ ತರುತ್ತಾನೆ. ಆಗ ಅದು ತಪ್ಪಾಗ್ತದೆ. ಕಾರ್ಯರೂಪಕ್ಕೆ ತಂದಾಗ ಮಾತ್ರ, ಮನುಷ್ಯರದು ನೋಡಿದಾಗ ಮಾತ್ರ ಬೇರೆಯವರು ಅದನ್ನು ನೋಡ್ಕೊಂಡು ಅವನು ತಪ್ಪು ಮಾಡಿದ ಅಂತ ಹೇಳ್ತಾರೆ. ನೋಡದಿದ್ರೆ ಅವನು ತಪ್ಪು ಮಾಡಿಲ್ಲ ಅಂತ. ಆದ್ರೆ ದೇವರು ತೀರ್ಪು ಕೊಡುವುದು ಹಾಗಲ್ಲ, ಮನುಷ್ಯರ ತೀರ್ಪಿನ ಹಾಗಲ್ಲ. ಮನುಷ್ಯರು ನೋಡಿದಾಗ ಮಾತ್ರ, ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಮಾತ್ರ ಇವನು ತಪ್ಪು ಮಾಡಿದ್ದಾನೆ ಅಂತ, ಇವನು ಕಾನೂನು ಮೀರಿದ್ದಾನೆ, ಇವನು ಅಪರಾಧಿಯಾಗಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ದೇವರು ಹಾಗೆಲ್ಲ ತೀರ್ಪು ಮಾಡುದು.
ಮನುಷ್ಯನು ಮನಸ್ಸಿನಲ್ಲಿ ಅಥವಾ ಜೀವಾತ್ಮದಲ್ಲಿ ಅವನು ಸಂಚು ಮಾಡುವಾಗಲೇ ದೇವರು ತೀರ್ಪು ಮಾಡುತ್ತಾನೆ, ಇವನು ಆಗಲೇ ತಪ್ಪು ಮಾಡಿ ಆಯಿತು, ಇವನ ಅಪರಾಧಿಯಾಗಿದ್ದಾನೆ. ಉದಾಹರಣೆಗೆ ಯೇಸು ಸ್ವಾಮಿಯವರು ಹೇಳ್ತಾನೆ, ಒಮ್ಮೆ ಒಬ್ಬ ಪುರುಷನು ಮತ್ತಾಯನ ಬರೆಸುವ ಸುವಾರ್ತೆ ಎಂಬ ಸುವಾರ್ತೆಯಲ್ಲಿ ಇದೆ, ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ಮೋಹದಿಂದ ಅಂದ್ರೆ ಕಾಮ ಇಚ್ಛೆಯಿಂದ ನೋಡಿದರೆ ಅವನು ಅವಳ ಸಂಗಡ ಸೂಳೆತನ ಮಾಡಿದ ಹಾಗಾಯಿತು ಅಂತ ಈ ಸ್ವಾಮಿ ಹೇಳ್ತಾನೆ. ದೇಹದಲ್ಲಿ ಮಾಡಿಲ್ಲ, ಆಸೆ ಪಟ್ಟು ಇವಳನ್ನು ನನಗೆ ಬೇಕು, ಇವಳೊಟ್ಟಿಗೆ ನಾನು ಮಲಗಬೇಕು ಎಂಬುದಾಗಿ ಆಸೆ ಪಟ್ಟು ನೋಡಿದರೆ ಸಾಕು ಅಂತ ಸ್ವಾಮಿ ಹೇಳಿದ. ನೋಡ್ರಿ, ಯಾಕೋಬನು ತನ್ನ ಪತ್ರದಲ್ಲಿ ಹೇಳುತ್ತಾನೆ, ಯಾಕೋಬನ ಪತ್ರದಲ್ಲಿ ಆಶೆಯು, ಕೆಟ್ಟ ಆಸೆ ಅಂದ್ರೆ ದುರಾಶೆ ಬಗ್ಗೆ ಇಲ್ಲಿ ಬರ್ತದೆ, ದುರಾಶೆಯು ಬಸರಾಗಿ ಪಾಪವು ಬೆಳೆಸುತ್ತಂತೆ. ಪಾಪವು ತುಂಬಾ ಬೆಳೆದ ನಂತರ ಮರಣವು ಹುಟ್ಟಿಸುತ್ತೆ ಅಂತ, ಅದು ಮರಣವನ್ನು ಹಡಿಯುತ್ತಂತ. ನೋಡ್ರಿ, ಸೊ ಪಾಪ ಮನುಷ್ಯನು ಮಾಡೋದಕ್ಕೆ ಮೊದಲು ಎಷ್ಟೊಂದು ಪ್ರಾಸೆಸ್ ಇದೆ ಅಂತ ನೋಡ್ರಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಸೊ ಮನುಷ್ಯನು ಅಂದ್ರೆ ಆದ ಮತ್ತು ಹವ್ವಳು ದೇವರ ಮುಂದೆ ಪಾಪ ಮಾಡಿದಾಗ ಅವರ ಶರೀರ ಮಾತ್ರವಲ್ಲ ದೇವರಿಂದ ದೂರವಾದದ್ದು, ಅದಕ್ಕೆ ಮುಂಚೆ ಅವರ ಆತ್ಮವೇ ದೂರವಾಯಿತು. ಸೈತಾನನ ಮಾತು ಕೇಳಿ ಅವನ ಮಾತಿಗೆ ಒಗಟ್ಟು ದೇವರ ಮಾತನ್ನು ಮೀರಿ ಅವನ ಮಾತಿನಂತೆ ನಡ್ಕೊಳ್ಳಕ್ಕೆ ಅವನು ಯಾವಾಗ ಮನಸ್ಸಿನೊಳಗೆ ಆತ್ಮೊಳಗೆ ತೀರ್ಮಾನ ಮಾಡಿದನೋ ಕೂಡಲೇ ಅವನ ಆತ್ಮ ಮತ್ತು ಜೀವ ದೇವರಿಂದ ದೂರ ಆಯ್ತು. ಅದರ ಪರಿಣಾಮ ಸೈತಾನ ಹೇಳಿದಂತೆ ಹಣ್ಣು ಕಿತ್ತು ಇಬ್ರು ತಿಂದರು. ತಿಂದ ಮೇಲೆ ಅವರು ದೇಹದಲ್ಲಿ ದೂರ ಓಡಿ ಹೋಗ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ? ದೂರ ಹೋಗಿ ಅವರು ಪೊದೆಯಲ್ಲಿ ಅಡಗಿಕೊಳ್ತಾರೆ. ಈ ಮನುಷ್ಯನ ಆತ್ಮ, ಪ್ರಾಣ, ಶರೀರ ಇದು ಮೂರು ದೇವರಿಂದ ದೂರ ಹೋಯಿತು. ಇದಕ್ಕೆ ಮರಣ ಅಂತ ಹೇಳುತ್ತೆ. ಸಾವು ಅಂದ್ರೆ ಅರ್ಥ ಇದು, ಮರಣವಾಯಿತು, ಅಗಲಿ ಹೋಯಿತು. ಈ ರೀತಿಯಾಗಿ ಆತ್ಮ ಸಂಬಂಧವಾಗಿಯೂ ಶರೀರ ಸಂಬಂಧವಾಗಿಯೂ ದೇವರಿಂದ ಅಗಲಿ ಹೋದ ಮನುಷ್ಯರಾದ ನಮ್ಮನ್ನ ಪುನಃ ದೇವರ ಬಳಿಗೆ ಬರಮಾಡುವುದು ಬಹಳ ಮುಖ್ಯವಾದ ವಿಷಯ. ಇದು ದೇವರಿಂದ ಮಾತ್ರ ಸಾಧ್ಯ. ದೇವರಿಂದ ದೂರ ಹೋದ ಮನುಷ್ಯನನ್ನ ದೇವರ ಬಳಿಗೆ ಬರಮಾಡಿಸುವುದು ದೇವರಿಂದ ಮಾತ್ರ ಸಾಧ್ಯ, ಮನುಷ್ಯನಿಂದ ಸಾಧ್ಯ ಇಲ್ಲ. ಬೇರೆ ಯಾವ ಪಶು ಪಕ್ಷಿಗಳಿಂದಲೂ ಸಾಧ್ಯ ಇಲ್ಲ. ಎಲ್ಲ ದೇವರ ಸೃಷ್ಟಿಗಳಲ್ಲಿ ಶ್ರೇಷ್ಠವಾದ ಸೃಷ್ಟಿ ಯಾವುದು ಹೇಳಿ? ಮನುಷ್ಯ ಸೃಷ್ಟಿ. ಒಪ್ತೀರಾ ನೀವು? ನೀವು ವಿದ್ಯಾವಂತರು, ಯು ಆರ್ ಅನ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ವಾ? ಸೊ ವಾಟ್ ಯು ಸೆಡ್ ಇಸ್ ಪರ್ಫೆಕ್ಟ್ಲಿ ರೈಟ್. ಎಮಂಗ್ ಆಲ್ ಗಾಡ್ಸ್ ಕ್ರಿಯೇಷನ್ ಮ್ಯಾನ್ ಈಸ್ ದ ಕ್ರೌನ್ ಆಫ್ ಗಾಡ್ಸ್ ಕ್ರಿಯೇಷನ್ ಅಲ್ವಾ? ಮನುಷ್ಯರಾದ ನಮಗಿಂತ ಶ್ರೇಷ್ಠವಾದ ಮತ್ತೊಂದು ಜನ್ಮ ಇಲ್ಲ. ಈ ಮನುಷ್ಯರಾದ ನಾವು ದೇವರ ಮುಂದೆ ತಪ್ಪು ಮಾಡಿ ನಾವು ತಾತ್ಕಾಲಿಕವಾಗಿ ಆತ್ಮದಲ್ಲಿ ಸಾವನ್ನು ಅನುಭವಿಸಿ ಅದರ ಪರಿಣಾಮವಾಗಿ ದೇಹದಲ್ಲಿಯೂ ನಾವು ಸಾವನ್ನು ಅನುಭವಿಸಿ ಜೀವದಲ್ಲಿಯೂ ಸಾವನ್ನು ಅನುಭವಿಸಿ ಆತ್ಮಿಕವಾಗಿ ಮತ್ತು ಪ್ರಾಣ ಸಂಬಂಧವಾಗಿ ಮತ್ತು ಶರೀರ ಸಂಬಂಧವಾಗಿ ನಾವು ದೇವರಿಂದ ದೂರ ಹೋಗಿದ್ದೀವಿ. ದೇವರಿಂದ ದೂರ ಹೋಗುತ್ತಾ ಇರುವ ಈ ಮನುಷ್ಯನು ಪುನಃ ಪರಮಾತ್ಮನಾದಂಥ ಪರಿಶುದ್ಧನಾದಂಥ ದೇವರ ಬಳಿಗೆ ಬರಮಾಡುವುದಕ್ಕೋಸ್ಕರ ಅವನ ಅನೇಕ ಮಾರ್ಗಗಳನ್ನು ಅವಲಂಬಿಸ್ತಾನೆ. ಹೌದಾ? ಅಯ್ಯ, ಒಂದು ಪ್ರಶ್ನೆ. ಪಾಪ ಪರಿಹಾರ ಆಗುವುದಕ್ಕಾಗಿ ಕೆಲವರು ಪ್ರಾಣಿಗಳನ್ನು ಯಜ್ಞ ಮಾಡುದು, ಯಾಗ ಮಾಡುದು, ಹೋಮ ಮಾಡುವುದು ಇವತ್ತು ಕೂಡ ಮಾಡ್ತಾರೆ. ಹಿಂದೆಲ್ಲ ಮನುಷ್ಯರನ್ನು ಕೂಡ ಹೋಮ ಮಾಡ್ತಾ ಇದ್ರು, ನರಬಲಿ ಕೂಡ ಮಾಡ್ತಾ ಇದ್ರು ನೋಡಿ.
ಆದರೆ ಇದರ ಕಾರಣ ಮನುಷ್ಯನು ಮಾಡಿದ ತಪ್ಪಿಗೆ ದೇವರ ಮುಂದೆ ಪವಿತ್ರನಾದ ಪರಮಾತ್ಮನ ಮುಂದೆ ನಾನು ಮಾಡಿದ ಅಪರಾಧಕ್ಕೆ ನನಗೆ ಪರಿಹಾರ ಆಗಬೇಕಾದ್ರೆ ಮತ್ತೊಂದು ಪ್ರಾಣಿದು ಜೀವ ಕೊಟ್ಟರೆ ಅಥವಾ ರಕ್ತ ಸುರಿಸಿದರೆ ನನಗೆ ಮೋಕ್ಷ ಸಿಗಬಹುದು ಎಂಬಂಥ ಒಂದು ವಿಚಾರದಿಂದಲೇ ಮನುಷ್ಯದೆಲ್ಲ ಮಾಡ್ತಾ ಇದ್ದದ್ದು. ಹೌದು, ತಾತ್ಕಾಲಿಕವಾದಷ್ಟೇ ಅದು. ಇದು ತಾತ್ಕಾಲಿಕವಾದದೆಂಬುದಾಗಿ ಸ್ಪಷ್ಟವಾಗಿ ನಾವು ಸತ್ಯವೇದದಲ್ಲಿ ಓದ್ತೀವಿ. ಈಗ ಉದಾಹರಣೆಗೆ ನೋಡಿ, ರಕ್ತವನ್ನು ಸುರಿಸಿ ಆ ರಕ್ತದ ಮೂಲಕವಾಗಿ ಅವರು ಪಾಪ ಪರಿಹಾರವನ್ನ, ದೋಷ ಪರಿಹಾರವನ್ನ ದೇವರ ಮುಂದೆ ಕೇಳ್ಕೊಳ್ತಿದ್ದರು. ಈಗ ಬೈಬಲ್ನಲ್ಲಿ ಇಬ್ರಿಯ ಪತ್ರ 9ನೇ ಅಧ್ಯಾಯ 22ನೇ ವಚನದಲ್ಲಿ, Hebrews chapter 9 and verse 22 says, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಬೈ ಕ್ರಿಯೇಟರ್ ಗಾಡ್. ರಕ್ತಧಾರೆ ಇಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ. ನೋಡಿ, ಇದು ವೇದಗಳಲ್ಲಿ ನಾವು ನೋಡ್ತೇವೆ. ಗೀತಾ 4ನೇ ಅಧ್ಯಾಯದಲ್ಲಿ ನೋಡುವಾಗ ಗೀತೆಯಲ್ಲಿ ರಕ್ತ ಪ್ರೋಷಣಂ ಪಾಪ ವಿಮೋಚನಂ, ಅಂದ್ರೆ ರಕ್ತಧಾರೆ ಇಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ ಅಂತ. ಅಂದ್ರೆ ಕ್ರಿಸ್ತ ಪೂರ್ವ 1400 ವರ್ಷಗಳ ಹಿಂದೆ ಆರ್ಯರು ಈ ಸತ್ಯವನ್ನು ತಿಳ್ಕೊಂಡಿದ್ರಂತ ನಮಗೆ ಅರ್ಥ ಆಗ್ತದೆ. ಈಗ ಚರಿತ್ರೆ ನಾವು ನೋಡುವಾಗ ಈಗ ಈ ರೀತಿಯಾಗಿ ರಕ್ತವನ್ನು ಸುರಿಸುವುದಕ್ಕೋಸ್ಕರ ಪ್ರಾಣಿಗಳನ್ನ, ಅಂದ್ರೆ ಹೋರಿ ಹೋತಗಳನ್ನ ಯಜ್ಞ ಮಾಡಿ, ಹೋಮ ಮಾಡಿ, ಅವುಗಳ ರಕ್ತವನ್ನ ಮನುಷ್ಯರ ಮೇಲೆ ಚೆಲ್ಲುವುದರ ಮೂಲಕ, ಕಡಸವನ್ನ ಮನುಷ್ಯರ ಮೇಲೆ ಚೆಲ್ಲುವುದರ ಮೂಲಕ ಅವರಿಗೆ ತಾತ್ಕಾಲಿಕವಾದ ಮನಸಮಾಧಾನವಾಗ್ತಾ ಇತ್ತು ಎಂಬುದಾಗಿ ನಾವು ಬೈಬಲ್ನ ಇಬ್ರಿಯ ಪತ್ರ 9ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಓದ್ತೀವಿ. Hebrews chapter 9 verse 13. ಆದರೆ ಈ ರೀತಿಯಾಗಿ ಯಾಜಕರು ಅಥವಾ ಪುರೋಹಿತರು ಯಜ್ಞವನ್ನು ಮಾಡುವುದಕ್ಕೋಸ್ಕರವಾಗಿ ಮುಂದೆ ಬರುವಂತ ಆ ವಿಶ್ವಾಸಿಗಳ ಮೇಲೆ ರಕ್ತ ಪ್ರೋಷಣವನ್ನ ಮಾಡಿ, ಕಡಸವನ್ನ ಚೆಲ್ಲಿ ಅವರಿಗೆ ತಾತ್ಕಾಲಿಕವಾದ ಒಂದು ಮನಶಾಂತಿಯನ್ನು ಅನುಗ್ರಹಿಸ್ತಾ ಇದ್ರು. ಇದು ತಾತ್ಕಾಲಿಕವಾದ ಎಂಬುದಾಗಿ ಪದೇ ಪದೇ ಮಾಡುವುದು ನಮಗೆ ಅರ್ಥ ಆಗ್ತದೆ. ಒಮ್ಮೆಲೇ ಪಾಪ ಪರಿಹಾರ ಆಗ್ತಾ ಇದ್ದರೆ ಇದು ಯಾವಾಗಲೂ ಮಾಡಬೇಕಾದ ಅಗತ್ಯನೇ ಇಲ್ಲ ಅಲ್ವಾ? ಈ ಯಾಜಕರು ಪದೇ ಪದೇ ಮನುಷ್ಯರು ಮಾಡಿದ ತಪ್ಪಿಗೋಸ್ಕರವಾಗಿ ಯಜ್ಞಗಳು, ಹೋಮಗಳು ಮಾಡುತ್ತಾ ಇದ್ದದ್ರಿಂದ ಇದು ಶಾಶ್ವತ ಪರಿಹಾರವಲ್ಲ ಎಂದು ಅರ್ಥ. ಅದಕ್ಕೆ ನಾವು ಮುಂದೆ ಓದುವಾಗ ಇಬ್ರಿಯ ಪತ್ರದಲ್ಲಿ, ನಮ್ಮ ಸತ್ಯವೇದದಲ್ಲಿ ನಾವು ನೋಡುವಾಗ, ಕ್ರಿಸ್ತನು ಮನುಷ್ಯರ ಕೈಯಿಂದ ಕಟ್ಟಿರುವ ದೇವಾಲಯದಲ್ಲಿ, ಅಂದರೆ ದೇವಸ್ಥಾನಗಳಲ್ಲಿ, ದೇವಾಲಯಗಳಲ್ಲಿ ಇಂಥ ಹೋಮಗಳು ಮಾಡದೆ ತನ್ನ ಸ್ವಂತ ಶರೀರದಲ್ಲಿ ಮನುಷ್ಯರಾದ ನಮ್ಮೆಲ್ಲರ ಪಾಪದ ಪರಿಹಾರಕ್ಕೋಸ್ಕರವಾಗಿ ತನ್ನ ದೇಹವನ್ನೇ ಆತನು ತೆರೆಯಂತೆ ನಮಗೋಸ್ಕರವಾಗಿ ಎರಡಾಗಿ ಮಾಡಿ ಅಥವಾ ಶೀಲಿಸಿ, ಈ ಯೇಸುಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಆತನ ಶಿಲುಬೆಯಲ್ಲಿ ಮನುಷ್ಯರೆಲ್ಲರ ಪಾಪ ಪರಿಹಾರಕ್ಕೋಸ್ಕರ ಸಾಯ್ತಿರುವ ವೇಳೆಯಲ್ಲಿ ಸಿಪಾಯಿಗಳಲ್ಲಿ ಒಬ್ಬನು ಒಂದು ಈಟಿಯನ್ನು ತೆಗೆದು ಆತನ ಅಕ್ಕೆಯನ್ನ ತಿವಿದದಾಗಿ ನಾವು ಓದ್ತೀವಿ. ಕಡೆಯ ಹನಿ ರಕ್ತ ಕೂಡ ಆತನ ಯೇಸು ಸ್ವಾಮಿಯವರ ಆ ಒಂದು ಶರೀರದಿಂದ ಹೊರಬಂತು ಅಂತ ನಾವು ನೋಡ್ತೀವಿ. ಬೇರೆಯವರು, ಅಂದ್ರೆ ಹಿಂದಿನ ದಿನಗಳಲ್ಲಿ ಬೇರೆ ಯಾಜಕರು ಬೇರೆ ಪಶು ಪಕ್ಷಿಗಳ ರಕ್ತವನ್ನ ತೆಗೆದುಕೊಂಡು ಮನುಷ್ಯರ ಮೇಲೆ ಚೆಲ್ಲಿ ಅವರಿಗೆ ತಾತ್ಕಾಲಿಕವಾದ ಪಾಪ ಪರಿಹಾರ ಕೊಡ್ತಾ ಇದ್ರು. ಅದು ಯೇಸು ಕ್ರಿಸ್ತ ಹಾಗೆಲ್ಲ ಮಾಡಿದ್ದು. ತನ್ನ ಸ್ವಂತ ಶರೀರವನ್ನೇ, ಸ್ವಂತ ರಕ್ತವನ್ನೇ ಸುರಿಸಿದನು. ಆತನೇನ ತಪ್ಪು ಮಾಡಿದನ? ಇಲ್ಲ. ಆತನು ಯಾವ ತಪ್ಪು ಅಪರಾಧ ಮಾಡಿರಲಿಲ್ಲ. ಆದ್ರೆ ಅಪರಾಧಿಗಳಾದ ನಮ್ಮೆಲ್ಲರ ಸಲುವಾಗಿ ಆತನು ತನ್ನ ರಕ್ತವನ್ನು ಸುರಿಸಿ, ತನ್ನ ದೇಹವನ್ನು ಶೀಲಿಸಿ ನಮಗೋಸ್ಕರವಾಗಿ ಒಂದು ಹೊಸ ದಾರಿಯನ್ನ ಮಾಡಿದನು, ನಮಗೆ ಹೊಸ ಜನ್ಮ ತರುವುದಕ್ಕೋಸ್ಕರ.
ನಮಗೆ ಆತ್ಮದಲ್ಲಿ ಪುನರ್ಜನ್ಮ ಕೊಡೋದಕ್ಕೋಸ್ಕರ. ನಮ್ಮ ವಿಷಯ ಪುನರ್ಜನ್ಮ ಅಲ್ವಾ? ಸೊ ಮನುಷ್ಯರಾದ ನಮ್ಮೆಲ್ಲರಿಗೂ ಆತ್ಮೀಕವಾದ ಈ ಜನ್ಮ ನಮಗೆ ಕೊಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನ ನಮಗೋಸ್ಕರವಾಗಿ ಸುರಿಸಿದ. ಇದು ನಾವು ನಂಬಬೇಕು. ಇದು ಬಹಳ ಘನವಾದದ್ದು, ಮಾನವಾದದ್ದು, ಉತ್ಕೃಷ್ಟವಾದದ್ದು ಎಂಬುದಾಗಿ, ಅಥವಾ ಉತ್ಕೃಷ್ಟವಾದಂತ ಪಾಪ ಪರಿಹಾರ ಯಾಗ ಯಜ್ಞ ಎಂಬುದಾಗಿ ನಾವು ಬೈಬಲ್ನಲ್ಲಿ ಓದ್ತೇವೆ. ಒಂದೇ ಸಾರಿ ಯೇಸು ಸ್ವಾಮಿ ಹೀಗೆ ಮಾಡಿ ಮನುಷ್ಯರಾದ ನಮ್ಮೆಲ್ಲರಿಗೋಸ್ಕರ ಮೋಕ್ಷದ ಮಾರ್ಗವನ್ನ ಮಾಡಿ ಪರಲೋಕಕ್ಕೆ ಏರಿ ಹೋದನು. ಹೇಳಿ. ನನ್ನಲ್ಲಿ ಒಂದು ಪ್ರಶ್ನೆ ಏನೆಂದರೆ, ಓಕೆ, ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟನು ಎಂಬುದಾಗಿ ನೀವು ಹೇಳಿದ್ದೀರಲ್ಲ, ಹೌದು. ಮುಖ್ಯವಾಗಿ ಯಾಕೆ ಆತನು ನಮಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟನು ಎಂಬುದಾಗಿ ಮುಖ್ಯವಾಗಿ ಯಾಕೆ ಆತನು ನಮಗೋಸ್ಕರ ಪ್ರಾಣ ಕೊಡಬೇಕಾಗಿತ್ತು? ಯಾಕಂದ್ರೆ ಪಶು ಪಕ್ಷಿಗಳ ಹೋರಿ ಹೋತಗಳ ರಕ್ತ ಯಾವುದು ನಮ್ಮ ಪಾಪ ಪರಿಹಾರ ಮಾಡಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಂದು. ಎರಡನೇದು, ಮನುಷ್ಯರಾದ ನಾವೆಲ್ಲರೂ ಜನ್ಮದಿಂದಲೇ ಪಾಪಿಗಳು, ಕರ್ಮದಿಂದಲೂ ಪಾಪಿಗಳು. ಆದ ಕಾರಣ ಮನುಷ್ಯರಾದ ನಮ್ಮ ರಕ್ತ ಕೂಡ ಪಾಪದ ರಕ್ತ. ಈಗ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಮಾರ್ಗ ತೋರ್ಸಕ್ಕಾಗುತ್ತಾ? ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಗೆ ಮೋಕ್ಷ ಸೇರ್ಸಕ್ಕಾಗುತ್ತಾ? ಆಗಲ್ಲ. ಮತ್ತೆ ಪಾಪ ಮಾಡಿದವನು ಯಾರಿದ್ದಾನೆ? ಎಲ್ಲರೂ ಪಾಪಿಗಳು. ಪಾಪ ಇಲ್ಲದವನು ಯಾರು? ದೇವರೊಬ್ಬನೇ. ಕರೆಕ್ಟಾ? ಪಾಪ ಇಲ್ಲದವನು ದೇವರೊಬ್ಬನೇ. ಅದಕ್ಕೋಸ್ಕರ ದೇವರೇ ಮನುಷ್ಯನಾಗಿ ಬರಬೇಕಾಗಿತ್ತು. ಮನುಷ್ಯರಾದ ನಮ್ಮನ್ನ ನಿತ್ಯವಾದ ಈ ಸಾವಿನಿಂದ ಮತ್ತು ತಾತ್ಕಾಲಿಕವಾದ ಸಾವಿನಿಂದಲೂ ನಮ್ಮನ್ನು ರಕ್ಷಿಸಿ ನಿತ್ಯವಾದ ಮೋಕ್ಷ ಸೇರಿಸುವುದಕ್ಕೋಸ್ಕರ ಸತ್ಯ ಸ್ವರೂಪನಾದ ಸತ್ಯ ದೇವರೇ ಮನುಷ್ಯನಾಗಿ ಭೂಮಿಗೆ ಬಂದಾಗ ಆತನು ಹೇಳಿದ, ನಾನೇ ಸತ್ಯ. ಯಾರು ಭೂಮಿಯಲ್ಲಿ ಯೇಸು ಕ್ರಿಸ್ತನಲ್ಲದೆ ಯಾರು ಹೇಳಲಿಲ್ಲ ನಾನೇ ಸತ್ಯ ಅಂತ. ಹೇಳಿದನ? ರೆಕಾರ್ಡ್ ಆಗಿರೋದು ಯೇಸು ಕ್ರಿಸ್ತ ಮಾತ್ರ. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಲ್ಲದೆ ಯಾರು ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮೋಕ್ಷಕ್ಕೆ ಒಂದೇ ಒಂದು ದಾರಿ. ಆ ದಾರಿ ಏನು? ಯೇಸು ಕ್ರಿಸ್ತ. ನೋಡಿ, ಅರ್ಥ ಆಯ್ತಾ? ಸೊ ನಮಗೆ ಎರಡನೇ ಜನ್ಮ ಕೊಡುವುದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮನುಷ್ಯ ಜನ್ಮ ತಾಳಿ ಈ ಲೋಕಕ್ಕೆ ಬಂದದ್ದು. ಒಂದ್ ನಿಮಿಷ, ನೀವ್ ಹೇಳಿದ್ರಿ ನಮ್ಮ ಸಮಯ ಬೇಗ ಮುಗಿತಾ ಬಂದಿದೆ ಈಗಾಗಲೇ. ಕೇಳಿ, ಬೇಗ ಕೇಳಿ. ಅಯ್ಯವ್ರೆ, ನೀವ್ ಹೇಳಿದ್ರಿ ಈಗ ಮೋಕ್ಷಕ್ಕೆ ಒಂದೇ ದಾರಿ ಯೇಸು ಕ್ರಿಸ್ತನೇ ಎಂಬುದು. ಹೌದು. ಇದರ ಬಗ್ಗೆ ನೀವು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಅದು ಈ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಸಮಯ ಆಗಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ನಮ್ಮ ಸಮಯ ಆಗಲೇ ಮುಕ್ತಾಯವಾಗಿದೆ. ಅದಕ್ಕೆ ನೀವು ಮತ್ತೆ ಸಮಯ ತಗೊಂಡು ಓದ್ಬೋದು. ಇಬ್ರಿಯ ಪತ್ರ 9ನೇ ಅಧ್ಯಾಯ 11ನೇ ವಚನ 12ನೇ ವಚನ ಮತ್ತು ಇಬ್ರಿಯ ಪತ್ರ 10ನೇ ಅಧ್ಯಾಯ 14ರಿಂದ 24ನೇ ವಾಕ್ಯಗಳ ತನಕ ಓದುವಾಗ ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದುತ್ತೇವೆ, ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಇನ್ನೂ ಇದೆ ಅನೇಕ ವಿಷಯಗಳು. ನಾವು ಮುಂದಿನ ಸಂಚಿಕೆಯಲ್ಲಿ ನಾನು ಅದನ್ನ ಸ್ವಲ್ಪ ಮಟ್ಟಿಗೆ ನಿಮಗೆ ಮತ್ತು ವೀಕ್ಷಕರಿಗೋಸ್ಕರ ನಾನು ಹೇಳ್ತೇನೆ. ಮುಂದಿನ ಸಂಚಿಕೆ ಪ್ರಶ್ನೆ ನೆನಪಿರ್ಲಿ, ಯಾಕೆ ಯೇಸು ಕ್ರಿಸ್ತನು ಏನ್ ಹೇಳಿದ್ರಿ? ಯಾಕೆ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನೇ ದಾರಿ ಎಂಬುದಾಗಿ ನೀವು ಹೇಳಿ. ಓಕೆ. ಯಾಕೆ ಯೇಸು ಕ್ರಿಸ್ತನು ಮಾತ್ರ ನಮ್ಮನ್ನು ಸ್ವರ್ಗ ಸೇರಿಸಲಿಕ್ಕೆ ಸಾಧ್ಯ ಅಂತ, ಅಥವಾ ಪಾಪ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಅಂತಲ್ಲ? ಓಕೆ. ಪ್ರಶ್ನೆ ನೆನಪಿರ್ಲಿ, ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಿ. ಯಾಕೆ ನಮ್ಮ ಸಮಯ ಆಗಲೇ ಈಗಾಯ್ತು. ಪ್ರಿಯ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ನಾವು ನೋಡಿದ್ವಿ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡಿದ್ವಿ. ಪಾಪ ಪರಿಹಾರ ಮಾಡುವುದಕ್ಕೆ ಯೇಸು ಕ್ರಿಸ್ತನ ಬಲಿ ಕೊಟ್ಟದನ್ನು ನಮ್ಮ ಹಿರಿಯ ಘನ ಸೇವಕರಾಗಿರುವಂಥ ಜಾಕಿಬಿಟ್ರ ಅಯ್ಯನವರು ನಮಗೆ ಇಷ್ಟೊತ್ತು ನಮಗೆ ಅದರ ಬಗ್ಗೆ ವಿವರಿಸಿದ್ದಾರೆ. ಹಾಗೂ ಮುಂದಿನ ವಾರ ನಾವು ಇದೇ ಸಮಯದಲ್ಲಿ ಇದೇ ಚಾನಲ್ನಲ್ಲಿ ಮತ್ತೆ ನಿಮ್ಮನ್ನು ವೀಕ್ಷಿಸುವ. ಅಲ್ಲಿವರೆಗೂ ವಂದನೆಗಳು.